ಹೆಲೋ ಎವ್ರಿವನ್. ಈ ವಿಡಿಯೋನ ನೀವು ನೈಟ್ ಹೊತ್ತಲ್ಲಿ ನೋಡ್ತಿದ್ದೀರಿ ಅಂದ್ರೆ ಐ ಆಮ್ 90% ಶೂರ್ ನಿಮಗೆ ನಿದ್ದೆ ಬರ್ತಿಲ್ಲ ಅಂತ. ಬಿಕಾಸ್ ಹಾನೆಸ್ಟ್ಲಿ ರಾತ್ರಿ ಟೈಮ್ ಸ್ವಲ್ಪ ಡಿಫ್ರೆಂಟ್ ಅಲ್ವಾ? ಡೇ ಟೈಮಲ್ಲಿ ಫುಲ್ ಆಕ್ಟಿವ್ ಇರ್ತೀವಿ, ಆದ್ರೆ ರಾತ್ರಿ ಆದ್ಮೇಲೆ ಸಡನ್ಲಿ ಹಾರ್ಟ್ ಎಲ್ಲ ತುಂಬಾ ಸ್ಲೋ ಆಗ್ತದೆ, ಬ್ರೈನ್ ತುಂಬಾ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಮಿಡ್ ನೈಟ್ ಥಾಟ್ಸ್, ಓವರ್ ಥಿಂಕಿಂಗ್ ಅಂಡ್ ವೈ ನೈಟ್ ಹಿಟ್ ಎಮೋಷನಲಿ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡುವ. ಮಾರ್ನಿಂಗ್ ಟು ಈವ್ನಿಂಗ್ ನಮ್ಮ ಲೈಫ್ ಆಟೋ ಪೈಲಟ್ ಮೋಡ್ ಅಲ್ಲಿ ನಡೀತದೆ. ಅಲ್ರಾಮ್, ವರ್ಕ್, ಫುಡ್, ಫೋನ್, ಸ್ಲೀಪ್. ಬಟ್ ರಾತ್ರಿ ಸೈಲೆನ್ಸ್. ನೋ ಕಾಲ್ಸ್, ನೋ ಟ್ರಾಫಿಕ್ ನಾಯ್ಸ್, ನೋ ಎಕ್ಸ್ಪೆಕ್ಟೇಷನ್ಸ್. ಈ ಸೈಲೆನ್ಸ್ ನಮ್ಮ ಮೈಂಡಿಗೆ ಬಂದು ಒಂದು ಮಿರರ್ ತರ ನಮ್ಮ ಓನ್ ಥಾಟ್ಸ್ ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಅದಕ್ಕೆ ನೈಟ್ ಟೈಮ್ ಫೀಲ್ಸ್ ಡೀಪರ್. ನೈಟ್ ಡಸಂಟ್ ಚೇಂಜಸ್, ಇಟ್ ಜಸ್ಟ್ ರಿಮೂವ್ಸ್ ನಾಯ್ಸ್. ಸ್ವಲ್ಪ ಸೈಂಟಿಫಿಕ್ ಆಗಿ ಮಾತಾಡುವ. ರಾತ್ರಿ ಬಾಡಿ ಟಯರ್ಡ್ ಆಗುತ್ತೆ, ಕೋರ್ಟಿಸಾಲ್ ಕಮ್ಮಿ ಆಗುತ್ತೆ. ಕೋರ್ಟಿಸಾಲ್ ಮೀನ್ಸ್ ಸ್ಟ್ರೆಸ್ ಹಾರ್ಮೋನ್. ಮೆಲೋಟಿನಿನ್ ಇನ್ಕ್ರೀಸ್ ಆಗುತ್ತದೆ. ಇಟ್ ಮೀನ್ಸ್ ಬಾಡಿ ವಾಂಟ್ಸ್ ರೆಸ್ಟ್ ಬಟ್ ಮೈಂಡ್ ಓಪನ್ಸ್ ಮೆಮೊರಿ ಫೋಲ್ಡರ್. ಡೇ ಟೈಮ್ ಲಾಜಿಕ್ ಸ್ಟ್ರಾಂಗ್, ನೈಟ್ ಟೈಮ್ ಎಮೋಷನಲ್ ಸ್ಟ್ರಾಂಗ್. ಸೊ ಡೇ ಟೈಮ್ ಅಲ್ಲಿ ಲಾಜಿಕಲ್ ಆಗಿ ಥಿಂಕ್ ಮಾಡ್ತೇವೆ, ಸೊ ನೈಟ್ ಅಲ್ಲಿ ಎಮೋಷನಲ್ ಆಗಿ ಥಿಂಕ್ ಮಾಡ್ತೇವೆ. ಅದಕ್ಕೇನೆ ರಾತ್ರಿ ಹೊತ್ತಲ್ಲಿ ಸ್ಮಾಲ್ ವಿಷಯ ಕೂಡ ನಮಗೆ ಬಿಗ್ ಪ್ರಾಬ್ಲಮ್ ತರ ಫೀಲ್ ಆಗ್ತದೆ. ಮಿಡ್ ನೈಟ್ ಥಾಟ್ಸ್ ಅಂದ್ರೆ ಒಂದು ಟೈಪ್ ಅಲ್ಲ, ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಫಸ್ಟ್ ಒನ್, ಪಾಸ್ಟ್ ರಿಗ್ರೆಟ್ಸ್. ವೈ ಐ ಟ್ರಸ್ಟೆಡ್ ದಟ್ ಪರ್ಸನ್, ವೈ ಐ ಡಿಡ್ಂಟ್ ಟ್ರೈ ಹಾರ್ಡರ್. Okay. ಮೋಸ್ಟ್ ಆಫ್ ದ ಮಿಡ್ ನೈಟ್ ಥಾಟ್ಸ್ ಅಲ್ಲಿ ನಮ್ಮ ಪಾಸ್ಟ್ ನಲ್ಲಿ ಇದ್ದ ರಿಲೇಶನ್ಶಿಪ್ ಬಗ್ಗೆ ಮತ್ತೆ ನಾವು ಯಾವುದಕ್ಕೆ ಟ್ರೈ ಮಾಡದೇ ಇದ್ದೇವೆ ಅದರ ಬಗ್ಗೆ ನಾವು ರಿಗ್ರೆಟ್ ಮಾಡ್ತೇವೆ. ಇನ್ ರಿಲೇಶನ್ಶಿಪ್ ಅಲ್ಲಿ ಫಸ್ಟ್ ಲವ್ ಅಷ್ಟು ಬೇಗ ಮರೀಲಿಕ್ಕೆ ಆಗೋದಿಲ್ಲ, ಎಮೋಷನಲ್ ಆಗಿ ಕನೆಕ್ಟ್ ಆಗಿರ್ತೀವಿ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಮೂವ್ ಆನ್. ಅಡ್ವೈಸ್ ಮಾಡೋದು ಈಸಿ, ಅದನ್ನು ಮೇಂಟೈನ್ ಮಾಡೋದು ಕಷ್ಟ. ರಿಲೇಶನ್ಶಿಪ್ ಅನ್ನು ಬಿಡಿ, ಅದು ನಾವು ಬಿಸಿ ಆಗುವಾಗ, ವರ್ಕ್ ಏನಾದ್ರು ಮಾಡುವಾಗ ನಾವು ಅದರಿಂದ ಮೂವ್ ಆನ್ ಆಗ್ತಾ ಹೋಗ್ತೇವೆ. ಆದ್ರೆ ಒಂದು ವಿಷಯದ ಬಗ್ಗೆ ನಾವು ಟ್ರೈ ಮಾಡ್ಬೇಕಂತ ಇರ್ತೀವಿ, ಬಿಸ್ನೆಸ್, ಸ್ಟಡೀಸ್, ವಾಟ್ ಎವರ್. ಅದಕ್ಕೆ ನಾವು ಎಫರ್ಟ್ಸೇ ಹಾಕದೆ ಫ್ಯೂಚರ್ ಅಲ್ಲಿ ಬಂದು ಅದಕ್ಕೆ ರಿಗ್ರೆಟ್ ಮಾಡ್ತೇವೆ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್, ಇನ್ವೆಸ್ಟ್ ಯುವರ್ ಟೈಮ್. ಸೆಕೆಂಡ್ ಬಂದ್ಬಿಟ್ಟು ಫ್ಯೂಚರ್ ಪ್ಲಾನ್. ನನ್ನ ಲೈಫ್ ಸೆಟ್ಲ್ ಆಗ್ತದ, ನನ್ನ ಲೈಫ್ ಕರೆಕ್ಟ್ ಆಗಿ ಹೋಗ್ತಾ ಉಂಟಾ? ಮೋಸ್ಟ್ ಆಫ್ ದ ಬಾಯ್ಸ್ಗೆ ಇದು ಒಂದೇ ಪ್ರಾಬ್ಲಮ್. ಇನ್ ಮೈ ಪಾಯಿಂಟ್ ಆಫ್ ವ್ಯೂ, ಹುಡುಗರಿಗೆಲ್ಲ ಒಂದು ಡೂ ಆರ್ ಡೈ ತರ. ನೀನು ಸಕ್ಸಸ್ಫುಲ್ ಆಗ್ಬೇಕು, ಇಲ್ಲಾದ್ರೆ ನೀನು ವೇಸ್ಟ್ ಅಂತ. ಆದ್ರೆ ಹುಡುಗಿಯರಿಗೆ ಹಾಗೆ ಅಲ್ಲ. ಹುಡುಗಿಯರು ಒಂದು ಎಂತ ಸ್ಟಾರ್ಟ್ಅಪ್ ಮಾಡಿದ್ರೆ ಸಹ ಇಂಡಿಪೆಂಡೆಂಟ್ ವಿಮೆನ್ ಅಂತ ಹೇಳ್ತಾರೆ. ಇಲ್ಲಾದ್ರೆ ಲಾಸ್ಟ್ ಒಂದು ಹುಡುಗಿಯರಿಗೆ ಒಂದು ಮ್ಯಾರೇಜ್ ಅನ್ನೋ ಆಪ್ಷನ್ ಉಂಟು. ಆದ್ರೆ ಹುಡುಗರಿಗೆ ಹಾಗೆ ಅಲ್ಲ. ಐ ಡೋಂಟ್ ನೋ, ಮೈ ಪಾಯಿಂಟ್ ಆಫ್ ವ್ಯೂ ಸರಿಯಾ ತಪ್ಪಂತ ಗೊತ್ತಿಲ್ಲ. ಸೊ ಇಫ್ ಐ ವಾಸ್ ರಾಂಗ್, ಟೆಲ್ ಮೀ ಇನ್ ದ ಕಮೆಂಟ್. ಎಂತ ಇಲ್ಲ, ಕಮೆಂಟ್ ಒಂದು ತಕೊಳ್ಬೇಕು, ಅದಕ್ಕೊಂದು ಪ್ಲಾನ್. ಥರ್ಡ್ ಒನ್, ಕಂಪ್ಯಾರಿಷನ್. ನಮ್ಮಲ್ಲಿರೋ ದೊಡ್ಡ ಪ್ರಾಬ್ಲಮೇ ಅದೇ, ಕಂಪ್ಯಾರಿಷನ್. ಸೊ ಡೋಂಟ್ ಕಂಪೇರ್ ವಿತ್ ಎನಿ ಒನ್. ಕಂಪೇರ್ ಮಾಡಿದ್ರೆ ನಮ್ಗೆ ಯಾವ್ದು ಸಹ ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಮ್ಮದೇ ಒಂದು ಓನ್ ವೇ ಅನ್ನು ಹುಡುಕುವ, ಜಸ್ಟ್ ಲೈಕ್ ಆ ಪೆಂಗ್ವಿನ್ ತರ. ಫೋರ್ತ್ ಒನ್, ರ್ಯಾಂಡಮ್ ಇಮ್ಯಾಜಿನೇಷನ್. ಇಫ್ ಐ ಆಮ್ ಐರನ್ ಮ್ಯಾನ್, ಇಫ್ ಐ ಆಮ್ ಜಾನಿ ಸಿನ್ಸ್. ಈ ಥಾಟ್ಸ್ ಎಲ್ಲ ಡೇ ಟೈಮ್ ಅಲ್ಲಿ ಬರುತ್ತಿಲ್ಲ, ಬಿಕಾಸ್ ನಾವು ಆಕ್ಟಿವ್ ಆಗಿರ್ತೇವೆ, ಫ್ರೆಶ್ ಆಗಿರ್ತೇವೆ. ನೈಟ್ ಅಲ್ಲಿ ಎಲ್ಲ ಬರ್ತದೆ, ಬಿಕಾಸ್ ನನ್ನ ಪ್ರಕಾರ ನೈಟ್ ಒಂದು ರಿಯಾಲಿಟಿ. ಮಲಗುವ ಮುಂಚೆ ನಮ್ಮ ಫೋನ್ ಎಲ್ಲ ಬದಿಗಿಟ್ಟು ಒಂದು ಬಿಫೋರ್ 10 minutes ನಾವೊಂದು ಥಿಂಕ್ ಮಾಡ್ತೇವೆ, ದಟ್ ಈಸ್ ರಿಯಾಲಿಟಿ. ಈಗ ಫೋನ್ ನ ವಿಷಯಕ್ಕೆ ಬರುವ, ಬಿಕಾಸ್ ನೈಟ್ ಹೊತ್ತಿನಲ್ಲಿ ನಾವು ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದು ಫೋನ್ ಒಟ್ಟಿಗೆನೆ. ನಿಜ ಹೇಳ್ಬೇಕಂದ್ರೆ ರಾತ್ರಿ ಹೊತ್ತಿನಲ್ಲಿ ನಮ್ಮ ಬೆಸ್ಟ್ ಫ್ರೆಂಡ್ ಅಂದ್ರೆ ಅದು ಫೋನ್. ಲೋನ್ಲಿ ಫೀಲ್ ಆಗ್ತಿದ್ಯಾ? ಫೋನ್. ನಿದ್ರೆ ಬರ್ತಾ ಇದೆಯಾ? ಫೋನ್. ರೀಲ್ ನೋಡುವ ಅಂತ ಒಂದು ರೀಲ್ ಸ್ಟಾರ್ಟ್ ಮಾಡಿದ್ರೆ ಸಡನ್ಲಿ 1 hour ಗಾನ್. ಬ್ಲೂ ಲೈಟ್ ಬ್ರೈನಿಗೆ ರೆಸ್ಟ್ ಕೊಡಲ್ಲ, ಆದ್ರೆ ಹಾರ್ಟಿಗೆ ಡಿಸ್ಟ್ರಾಕ್ಷನ್ ಕೊಡ್ತದೆ. ಅದಕ್ಕೆ ರಾತ್ರಿ ಹೊತ್ತಿನಲ್ಲಿ ಫೋನ್ ಇದ್ರೆ ಕಂಫರ್ಟ್. ವೈ ನೈಟ್ ಫೀಲ್ಸ್ ಎಮೋಷನಲಿ ಹೆವಿ? ನೈಟ್ ಅಲ್ಲಿ ಹೆವಿ ಆಗಿರ್ಲಿಕ್ಕೆ ಒಂದೇ ರೀಸನ್, ನೈಟ್ ಅಂದ್ರೆ ರಿಯಾಲಿಟಿ. ನಾವು ಮೆಂಟಲಿ, ಫಿಸಿಕಲಿ ತುಂಬಾ ಟಯರ್ಡ್ ಆಗಿರ್ತೇವೆ. ಡೇ ಟೈಮ್ ಅಲ್ಲಿ ಸ್ಮೈಲ್ ಫೇಕ್ ಆಗಿರಬಹುದು, ನೈಟ್ ಟೈಮ್ ಅಲ್ಲಿ ಫೇಕ್ ಇಂಪಾಸಿಬಲ್. ಬಿಕಾಸ್ ನಾವು ನಾವಾಗೇ ಇರ್ತೇವೆ. ನಮ್ಮ ಸ್ಕೂಲ್ ಲೈಫ್, ಕಾಲೇಜ್ ಲೈಫ್, ಓಲ್ಡ್ ಮೆಮೊರೀಸ್, ಓಲ್ಡ್ ಫೋಟೋಸ್, ಓಲ್ಡ್ ಸಾಂಗ್ಸ್, ಇದೆಲ್ಲ ನಮ್ಗೆ ನೆನಪು ಬರ್ದು ನೈಟ್ ಹೊತ್ತಿನಲ್ಲಿ. ಸೊ ದಟ್ಸ್ ದ ರೀಸನ್ ನಮ್ಗೆ ನೈಟ್ ಎಮೋಷನಲಿ ಕನೆಕ್ಟ್ ಆಗಿರ್ತದೆ. ಬಟ್ ಈ ತರ ಎಲ್ಲ ಥಿಂಕ್ ಮಾಡೋದು ನಮ್ಮ ವೀಕ್ನೆಸ್ ಅಂತ ಕೇಳಿದ್ರೆ, ಇಟ್ಸ್ ನಾಟ್ ವೀಕ್ನೆಸ್, ಇಟ್ಸ್ ಜಸ್ಟ್ ಅವೇರ್ನೆಸ್. ನೈಟ್ ಅಲ್ಲಿ ಮಾಡುವ ಇನ್ನೊಂದು ದೊಡ್ಡ ತಪ್ಪು ಅಂದ್ರೆ ಓವರ್ ಥಿಂಕಿಂಗ್. ಪೀಪಲ್ ಸೇಸ್ ಸ್ಟಾಪ್ ಓವರ್ ಥಿಂಕಿಂಗ್ ಅಂತ, ಬಟ್ ಹಾನೆಸ್ಟ್ಲಿ ಹೇಳುದಂದ್ರೆ ಓವರ್ ಥಿಂಕಿಂಗ್ ಒಂದು ಮೆಸೇಜ್ ಇದ್ದ ಹಾಗೆ. ಆದ್ರೆ ತುಂಬಾ ಓವರ್ ಥಿಂಕಿಂಗ್ ಮಾಡುದು ಒಂದು ಅಡಿಕ್ಷನ್ ಇದ್ದ ಹಾಗೆ. ಟೈಮ್ಸ್ ಅದು ನಮ್ಮ ರಿಲೇಶನ್ಶಿಪ್ ಅನ್ನು ಸಹ ಹಾಳು ಮಾಡ್ತದೆ. ಸೊ ತುಂಬಾ ಓವರ್ ಥಿಂಕ್ ಮಾಡಬಾರ್ದು. ಎಲ್ಲ ಸಹ ಒಂದು ಜಸ್ಟ್ ಲಿಮಿಟ್ ಅಲ್ಲಿ ಇದ್ರೆ ಎಲ್ಲ ಸಹ ಪರ್ಫೆಕ್ಟ್ ಆಗಿರ್ತದೆ. ಯಾ, ಈಗ ನೈಟ್ ವರ್ಸಸ್ ಮಾರ್ನಿಂಗ್ ಮೈಂಡ್ ಸೆಟ್. ರಾತ್ರಿ ಹೊತ್ತಲ್ಲಿ ನಾವು ಹೇಗೆ ಯೋಚನೆ ಮಾಡ್ತೇವೆ, ಮಾರ್ನಿಂಗ್ ಅಲ್ಲಿ ನಾವು ಹೇಗೆ ಯೋಚನೆ ಮಾಡ್ತೇವೆ ಅಂತ ನೋಡುವ. ರಾತ್ರಿ ಹೊತ್ತಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಮೌಂಟೇನ್ ಇದ್ದಾಗೆ ಕಾಣ್ತದೆ, ಆದ್ರೆ ಬೆಳಿಗ್ಗೆ ಕಾಫಿ ಆದ ನಂತರ ಶೀ
ಇದನ್ನು ಯೋಚನೆ ಮಾಡ್ತಿದ್ನ, ಆ ತರ ಒಂದು ಫೀಲ್ ಬರ್ತದೆ. ಬಿಕಾಸ್ ಮಾರ್ನಿಂಗ್ ಅಲ್ಲಿ ನಮ್ಗೆ ಕ್ಲಾರಿಟಿ ಸಿಗ್ತದೆ, ಆದ್ರೆ ನೈಟ್ ಹೊತ್ತಿನಲ್ಲಿ ರಿಯಾಲಿಟಿ, ಹಾನೆಸ್ಟ್ ಥಿಂಕಿಂಗ್ ಇರ್ತದೆ. ಹೌ ಟು ಹ್ಯಾಂಡಲ್ ಮಿಡ್ ನೈಟ್ ಥಾಟ್ಸ್, ಸಿಂಪಲ್ 5 ಟಿಪ್ಸ್ ಇದೆ. ನಾನು ಚಾಟ್ ಜಿಪಿಟಿ ಅಲ್ಲಿ ಮಿಡ್ ನೈಟ್ ಥಾಟ್ಸ್ ಅನ್ನು ಹೇಗೆ ಅವಾಯ್ಡ್ ಮಾಡಬಹುದು ಅಂತ ಕೇಳಿದಾಗ ಅದು ಒಂದು ನನಗೆ 5 ಪಾಯಿಂಟ್ ಸಜೆಸ್ಟ್ ಮಾಡಿತ್ತು. ಒಂದು ಎಂತಂದ್ರೆ, ಥಾಟ್ಸ್ ಅನ್ನು ರೈಟ್ ಡೌನ್ ಮಾಡಿ. ಸೆಕೆಂಡ್ ಒನ್, ಸ್ಲೋ ಬ್ರೀತಿಂಗ್. ನೀವು ಯಾವಾಗೆಲ್ಲ ಓವರ್ ಥಿಂಕಿಂಗ್ ಮಾಡ್ತೀರಿ, ಸೊ ಅವಾಗ ಶಾಂತಿ. ಫೋನ್ ಅನ್ನು ಸ್ವಲ್ಪ ಸೈಡಿಗೆ ಇಡಬೇಕು, ಅದು ಚೂರು ಕಷ್ಟ. ರಿಮೈಂಡ್ ಯುವರ್ ಸೆಲ್ಫ್, ಮಾರ್ನಿಂಗ್ ನೋಡ್ಕೊಳ್ಳೋಣ, ಆ ಥರ ಒಂದು ಮೈಂಡ್ ಸೆಟ್. ತುಂಬ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬ ನಾವು ಯೋಚನೆ ಮಾಡುವಷ್ಟು ಲೈಫ್ ಕಷ್ಟ ಇಲ್ಲ, ಅದಕ್ಕಂತ ಅಷ್ಟು ಈಸಿ ಸಹ ಇಲ್ಲ. ನೀವು ಎಲೋನ್ ಅಲ್ಲ, ಎಲ್ಲರೂ ಸಹ ಈ ಸಿಚುವೇಶನ್ ಅನ್ನು ಫೇಸ್ ಮಾಡಿಯೇ ನಾವು ಬರ್ತೇವೆ. ಸೊ ಈ ತರ ಮಿಡ್ ನೈಟ್ ಥಾಟ್ಸ್ ಎಲ್ಲ ನಮ್ಮನ್ನು ಬ್ರೇಕ್ ಮಾಡಲ್ಲ, ಇದು ನೆಕ್ಸ್ಟ್ ಫೇಸಿಗೆ ನಮ್ಮನ್ನು ಪ್ರಿಪೇರ್ ಮಾಡ್ತದೆ. ಸೊ ನೆಕ್ಸ್ಟ್ ಟೈಮ್ ನೀವು ರಾತ್ರಿ ಹೊತ್ತಿನಲ್ಲಿ ಓವರ್ ಥಿಂಕ್ ಮಾಡ್ತಿರ್ತೀರ ಅಂದ್ರೆ, ಸೊ ತುಂಬಾ ಯೋಚನೆ ಮಾಡ್ಬೇಡಿ, ಜಸ್ಟ್ ಲಿಸನ್ ಕಾಮ್ಲಿ. ಬಿಕಾಸ್ ನೈಟ್ ಹೊತ್ತಿನಲ್ಲಿ ಫೀಲಿಂಗ್ಸ್, ಎಮೋಷನಲಿ ಎಲ್ಲ ಕ್ವಶನ್ ಮಾರ್ಕ್ಗಳೇ ಬರ್ತದೆ, ಆದ್ರೆ ಬೆಳಿಗ್ಗೆ ಹೊತ್ತಿನಲ್ಲಿ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗ್ತಾ ಹೋಗ್ತದೆ. ಇಫ್ ಯು ಆರ್ ವಾಚಿಂಗ್ ದಿಸ್ ಅಟ್ ನೈಟ್, ಟೇಕ್ ಕೇರ್ ಯುವರ್ ಸೆಲ್ಫ್. ಈಗ ಟೈಮ್ 2 o'clock. So good night, take care, bye bye. See you in next video. Bye.